ತುಂಬಾ ಜನ ಬಯಸುವಂತದ್ದು ಭವ್ಯ ಮತ್ತೆ ಕಿರಣ್ ರಾಜ್ ಅವರು ಮದುವೆ ಆಗ್ಲಿ ಧಾರಾವಾಹಿ ಅಂತ ಒಂದಾಗ್ಲಿ ಅಂತ. ಬಟ್ ಇಲ್ಲಿ ಬಹಳನೇ ಟ್ವಿಸ್ಟ್ ಎದುರಾಗುತ್ತಿದೆ. ತುಂಬಾ ಜನ ಸಹ ನೋಡಿರ್ತಾರೆ, ನೋಡ್ತಾ ಇದಾರೆ ಪ್ರತಿದಿನ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಕಿರಣ್ ರಾಜ್ ಅಂದ್ರೆ ಕರ್ಣ ಅವರು ಮದುವೆ ಆಗಿರುವುದು ನಿತ್ಯನ. ಸೊ ನಿತ್ಯ ಈಗ ಸದ್ಯಕ್ಕೆ ಏನಾಗುತ್ತೆ ಮುಂದೆ, ನಿತ್ಯನ ಬಿಟ್ಟು ನಿಧಿನ ಯಾವಾಗ ಮದುವೆ ಆಗ್ತಾರೆ, ಮತ್ತೆ ನಿತ್ಯ ಇರುವುದು ಈಗ ಒಟ್ಟಿಗೆ ಕರ್ಣನ ಜೊತೆನೆ ಇರೋದು, ನಿಧಿನೂ ಕೂಡ ಅಷ್ಟೇನೆ ಕರ್ಣನ ಅಕ್ಕನ ಜೊತೆಗೆ ಇರೋದು ಕರ್ಣ ಮನೆಯಲ್ಲಿ. ಸೊ ಏನಾಗುತ್ತೆ ಕಾದು ನೋಡ್ಬೇಕು. ಬಹಳನೇ ಮನೋರಂಜನೆ, ಬಹಳನೇ ಟ್ವಿಸ್ಟ್ ಕೂಡ ಬರ್ತಾ ಇದೆ. ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಅತ್ಯುತ್ತಮವಾದಂತ TRP ರೇಟಿಂಗ್ ಕೂಡ ಸಿಕ್ಕಿದೆ. ಎಲ್ಲರೂ ಕೂಡ ಇಷ್ಟಪಟ್ಟು ನೋಡ್ತಾ ಇರುವಂತ ಒಂದು ಧಾರಾವಾಹಿ ಇದಾಗಿರುತ್ತೆ. ಧಾರಾವಾಹಿಯಲ್ಲಿ ಜೊತೆಗೆ ನಟಿಸ್ತಾ ಇದ್ದಾರೆ ಭವ್ಯ ಮತ್ತೆ ಕಿರಣ್ ರಾಜ್ ಅವರು, ಚೆನ್ನಾಗಿ ನಟಿಸ್ತಾ ಇದ್ದಾರೆ. ಸೊ ಹೀಗಾಗಿ ಈ ಜೋಡಿ ಒಂದಾಗ್ಲಿ, ರಿಯಲ್ ಲೈಫ್ ನಲ್ಲಿ ಒಂದಾಗಲಿ ಸಾಕಷ್ಟು ಕಮೆಂಟ್ಸ್ ಗಳು ಕೂಡ ಬರ್ತಾ ಇರುತ್ತೆ. ಬಟ್ ಇಬ್ರು ಕೂಡ ಉತ್ತಮ ಸ್ನೇಹಿತರು ಅಷ್ಟೇ, ಧಾರಾವಾಹಿಯಲ್ಲಿ ಮಾತ್ರ ಲವರ್ಸ್ ಆಗಿ ಕಾಣಿಸ್ಕೊತಾ ಇರೋದು. ಕಿರಣ್ ರಾಜ್ ಈಗಾಗಲೇ ಅಕ್ಕ ನಿತ್ಯನ ಮದುವೆ ಆಗಿದ್ರು ಕೂಡ ನಿಧಿನ ಮದುವೆ ಆಗ್ಬೇಕಾಗಿರುವಂತ ಒಂದು ಟೈಮ್, ಯಾಕೆಂದ್ರೆ ಮುಂದೆ ಬಂದೇ ಬರುತ್ತೆ. ನಿಧಿ ಕೂಡ ಹೇಳುವಂತದ್ದು, ನಾನು ಇನ್ನ ಮೋಸ ಹೋಗೋದಿಲ್ಲ, ನಿಮ್ಗಾಗಿ ನಾನು ಕಾಯ್ತಾ ಇದ್ದೀನಿ ಹಾಗೆ ಹೀಗೆ ಅಂತ. ಬಟ್ ಯಾವಾಗ ಅದು ನೆರವೇರುತ್ತೋ ಸೊ ಕಾದು ನೋಡ್ಬೇಕಿದೆ.